Hello everyone, welcome to my YouTube channel. Today let's do some exercise questions from Yaru Hechchu. First, let's see the meanings. Artha, Mogha, Mukha, face, Santrupti, Santosha, Nemmadi, satisfaction or happy, Shrungara, Alankara, Singara, decoration or ornamentation, Sambrama, Sadagara, jovialty, Udupu, ಉಡುವ ಬಟ್ಟೆ ಕ್ಲಾತಿಂಗ್, ಕೋರು ಬಯಸು ವಿಶ್ ಆರ್ ಡಿಸೈರ್, ದವಸ ಕಾಳು ಗ್ರೇನ್ಸ್, ಉತ್ಪಾದಿಸು ತಯಾರಿಸು ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಡ್ಯೂಸ್, ಸುಸ್ತಾಗು ಆಯಾಸಗೊಳ್ಳು ಗೆಟ್ ಟಯರ್ಡ್, ರೋಗ ರುಜಿನ ಕಾಯಿಲೆ ಡಿಸೀಸ್, ಪೌಷ್ಟಿಕ ಪುಷ್ಟಿ ಕೊಡುವ ಗಟ್ಟಿಮುಟ್ಟುತನ ಕೊಡುವ ನ್ಯೂಟ್ರಿಷಿಯಸ್, ಗೂಡು ಪೊಠರೆ ವಾಸಸ್ಥಾನ ನೆಸ್ಟ್, ಜೋಪಾನ ಎಚ್ಚರಿಕೆ ರಕ್ಷಣೆ ಪ್ರೊಟೆಕ್ಷನ್ ಆರ್ ಕೇರ್, ಕರ್ತವ್ಯ ಮಾಡಲೇಬೇಕಾದ ಕೆಲಸ ಡ್ಯೂಟಿ. ನಾವು ಲೆಟ್ಸ್ ಸಿ ವಿವರ ತಿಳಿಯಿರಿ. ತಳಿರು ತೋರಣ ಮಾವಿನ ಚಿಗುರೆಲೆಗಳಿಂದ ಮಾಡಿದ ಮಾಲೆ, ಅ ಸ್ಟ್ರಿಂಗ್ ಆಫ್ ಮ್ಯಾಂಗೋ ಲೀವ್ಸ್ ಟು ಹ್ಯಾಂಗ್ ಅಕ್ರಾಸ್ ದ ಡೋರ್ವೇ. ರಂಗೋಲಿ ರಂಗೋಲಿ ಮೀನ್ಸ್ ಕೋಲಂ, ಹಿಟ್ಟು ಮೊದಲಾದವುಗಳಿಂದ ನೆಲದ ಮೇಲೆ ಮೂಡಿಸಿದ ಚಿತ್ರ. ಪೌಡರ್ ಯೂಸ್ಡ್ ಟು ಡ್ರಾ ಡೆಕೋರೇಟಿವ್ ಡಿಸೈನ್ಸ್ ಅಂಡ್ ಫಿಗರ್ಸ್ ಆನ್ ದ ಗ್ರೌಂಡ್. ಗುಹೆ ಕೇವ್ ಹುಲಿಗಳಂತಹ ಪ್ರಾಣಿಗಳು ವಾಸಿಸುವ ಜಾಗ, ಎ ಪ್ಲೇಸ್ ವೇರ್ ಟೈಗರ್ಸ್ ಲಿವ್. ಬಿಲ ಇಲಿ ಹಾವು ಮೊದಲಾದ ಪ್ರಾಣಿಗಳು ವಾಸಿಸುವ ನೆಲದ ತೂಬು, ಅ ಹೋಲ್ ಇನ್ ಗ್ರೌಂಡ್ ವೇರ್ ರೋಡೆಂಟ್ ಸ್ನೇಕ್ಸ್ ಎಕ್ಸೆಟ್ರಾ ಲಿವ್. ವಂಶಾಭಿವೃದ್ಧಿ ಸಂತಾನ ಬೆಳೆದು ಅವುಗಳ ಸಂಖ್ಯೆ ಹೆಚ್ಚುವುದು. ದ ಹಾಫ್ ಸ್ಪ್ರಿಂಗ್ ದ ಮೀನಿಂಗ್ ಆಫ್ ಹಾಫ್ ಸ್ಪ್ರಿಂಗ್ ಈಸ್ ಅ ಪರ್ಸನ್ಸ್ ಚಿಲ್ಡ್ರನ್ ಆರ್ ಇಟ್ ಮೈಟ್ ಬಿ ದ ಅನಿಮಲ್ಸ್ ಯಂಗ್ ಒನ್ಸ್. ಗ್ರೋನ್ ಆ್ಯಂಡ್ ಇನ್ಕ್ರೀಸ್ ಇನ್ ನಂಬರ್. ಚಾವಡಿ ಗ್ರಾಮಸ್ಥರು ಪಂಚಾಯಿತಿ ಸೇರುವ ಸ್ಥಳ, ಗ್ರಾಮ ಕಚೇರಿ, ಅ ಪ್ಲೇಸ್ ವೇರ್ ದ ಮೆಂಬರ್ಸ್ ಆಫ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಬಾಡಿ ಮೀಟ್. ನೌ ಲೆಟ್ಸ್ ಸಿ ಅಭ್ಯಾಸ. ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದ ತುಂಬಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮನೆಗಳನ್ನು ತಳಿರು ತೋರಣಗಳಿಂದ ಡ್ಯಾಶ್ ಮಾಡಿದ್ದರು. ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಜೀವಿಗಳು ನೀರು ಕುಡಿಯದಿದ್ದರೆ ಡ್ಯಾಶ್ ಸಾಧ್ಯವೇ ಇಲ್ಲ. ಜೀವಿಗಳು ನೀರು ಕುಡಿಯದಿದ್ದರೆ ಬದುಕಲು ಸಾಧ್ಯವೇ ಇಲ್ಲ. ಮಳೆ ಗಾಳಿ ಕಳ್ಳರು ಶತ್ರುಗಳಿಂದ ಡ್ಯಾಶ್ ನೀಡುತ್ತೇನೆ. ಮಳೆ ಗಾಳಿ ಕಳ್ಳರು ಶತ್ರುಗಳಿಂದ ರಕ್ಷಣೆ ನೀಡುತ್ತೇನೆ. ಗೆಳೆಯರೇ ತುಂಬಿದ ಕೊಡ ತುಳುಕುವುದಿಲ್ಲ. ಗೆಳೆಯರೇ ತುಂಬಿದ ಕೊಡ ತುಳುಕುವುದಿಲ್ಲ. ನಾವು ಲೆಟ್ಸ್ ಸಿ ಈ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಓಕೆ, ದ ಫಸ್ಟ್ ವರ್ಡ್ ಸ್ನಾನ, ಜಳಕ ಬಾತ್, ಗಾಳಿ ವಾಯು ಏರ್, ಮನೆ ಗೃಹ ಹೌಸ್, ಸ್ನೇಹಿತ ಗೆಳೆಯ ಫ್ರೆಂಡ್. ನಾವು ಲೆಟ್ಸ್ ಸಿ ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಆಪೋಸಿಟ್ ವರ್ಡ್ಸ್ ಸಂತೋಷ ದುಃಖ. ಸಂತೋಷ ಹ್ಯಾಪಿ, ದುಃಖ ಸ್ಯಾಡ್. ಸತ್ಯ ಅಸತ್ಯ. ಸತ್ಯ ಟ್ರುತ್, ಅಸತ್ಯ ಲೈ. ಸಮಾನ ಅಸಮಾನ. ಸಮಾನ ಈಕ್ವಲ್, ಅಸಮಾನ ಅನ್ಈಕ್ವಲ್. ನಾವು ಲೆಟ್ಸ್ ಸಿ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ದೇ ಹ್ಯಾವ್ ಗಿವನ್ ಸಮ್ ವರ್ಡ್ಸ್. ಯೂಸಿಂಗ್ ದೋಸ್ ವರ್ಡ್ಸ್ ಯು ನೀಡ್ ಟು ಫ್ರೇಮ್ ಯುವರ್ ಓನ್ ಸೆಂಟೆನ್ಸಸ್. ದ ಫಸ್ಟ್ ಒನ್ ಶುಭಾಶಯ ಗ್ರೀಟಿಂಗ್. ನಾನು ನನ್ನ ಸ್ನೇಹಿತನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದೆ. ಐ ಸೆಡ್ ಹ್ಯಾಪಿ ಬರ್ತ್ಡೇ ಟು ಮೈ ಫ್ರೆಂಡ್. ಹೊಸ ಬಟ್ಟೆ ನ್ಯೂ ಕ್ಲಾತ್ಸ್. ನಾನು ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ಧರಿಸುತ್ತೇನೆ. ಐ ವಿಲ್ ವೇರ್ ನ್ಯೂ ಕ್ಲಾತ್ಸ್ ಫಾರ್ ದ ಫೆಸ್ಟಿವಲ್. ಕರ್ತವ್ಯ ಡ್ಯೂಟಿ. ರಾಜ ತನ್ನ ಪ್ರಜೆಗಳನ್ನು ಕಾಪಾಡುವುದೇ ಅವನ ಮೊದಲ ಕರ್ತವ್ಯ. ಕಿಂಗ್ಸ್ ಫಸ್ಟ್ ಡ್ಯೂಟಿ ಈಸ್ ಟು ಪ್ರೊಟೆಕ್ಟ್ ಹಿಸ್ ಪೀಪಲ್. ರಕ್ಷಣೆ ಪ್ರೊಟೆಕ್ಷನ್. ದೇಶದ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇಟ್ಸ್ ಅವರ್ ಡ್ಯೂಟಿ ಟು ಪ್ರೊಟೆಕ್ಟ್ ದ ಕಂಟ್ರಿ. ನಾವು ಲೆಟ್ಸ್ ಸಿ ಈ ಮಾತುಗಳನ್ನು ಯಾರು ಹೇಳಿದರು ಬರೆಯಿರಿ. ದೇ ಹ್ಯಾವ್ ಗಿವನ್ ಸಮ್ ಸೆಂಟೆನ್ಸಸ್. ಯು ನೀಡ್ ಟು ಟೆಲ್ ಹೂ ಟೋಲ್ಡ್ ದೋಸ್. ಓಕೆ, ದ ಫಸ್ಟ್ ಒನ್ ಇದಕ್ಕೆ ಕಾರಣ ಯಾರು ಗೊತ್ತೇ. The meaning of this is, who is the reason for this?
ಡು ಯು ನೋ ದಟ್? ಹೂ ಟೋಲ್ಡ್ ದಿಸ್? ದ ವಾಟರ್ ಟೋಲ್ಡ್ ದಿಸ್, ರೈಟ್? ಈ ಮಾತನ್ನು ನೀರು ಹೇಳಿತು, ವಾಟರ್. ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಗೊತ್ತಾ? ದ ಸೆಕೆಂಡ್ ಒನ್, ನಾನಿಲ್ಲದಿದ್ದರೆ ಇಂದಿನ ಹಬ್ಬವೇ ನಡೆಯುವುದಿಲ್ಲ ಗೊತ್ತಾ? The meaning of this is, if I am not there, today's festival won't happen. Who told this? The food told this, right? ಆಹಾರ. ಈ ಮಾತನ್ನು ಆಹಾರ ಹೇಳಿತು. ನೆಕ್ಸ್ಟ್ ಒನ್, ಜೀವಿಗಳಿಗೆ ಅರಕ್ಷಣ ಉಸಿರಾಟ ನಿಂತರೆ ಏನಾಗುತ್ತದೆ? The meaning of this is, what happens if the organism stops breathing for a second? Who told this? The air told this, right? ಈ ಮಾತನ್ನು ಗಾಳಿ, the air. ಈ ಮಾತನ್ನು ಗಾಳಿ ಹೇಳಿತು. Now let's see ದ ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶನ್, ಊರಿನ ಜನರು ಮನೆಗಳನ್ನು ಹೇಗೆ ಶೃಂಗಾರ ಮಾಡಿದ್ದರು? ಹೌ ಡಿಡ್ ದ ಪೀಪಲ್ ಡೆಕೋರೇಟೆಡ್ ದೇರ್ ಹೌಸಸ್? ಊರಿನ ಜನರು ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ದ ಆನ್ಸರ್ ಈಸ್, ಊರಿನ ಜನರು ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಎಲ್ಲವೂ ಎಲ್ಲಿ ಸಭೆ ಸೇರಿದವು? ವೇರ್ ಡಿಡ್ ಆಲ್ ಮೀಟ್? ದ ಏರ್, ವಾಟರ್, ಫುಡ್ ಅಂಡ್ ಕ್ಲೋತಿಂಗ್. ಓಕೆ, ಆನ್ಸರ್, ಎಲ್ಲವೂ ಊರಿನ ಚಾವಡಿಯಲ್ಲಿ ಸಭೆ ಸೇರಿದವು. ಥರ್ಡ್ ಕ್ವೆಶನ್, ಪುಟ್ಟ ಮಕ್ಕಳು ಎಲ್ಲಿ ಆಡುತ್ತಿದ್ದರು? ವೇರ್ ವರ್ ದ ಸ್ಮಾಲ್ ಚಿಲ್ಡ್ರನ್ ಪ್ಲೇಯಿಂಗ್? ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಡುತ್ತಿದ್ದವು. ಓಕೆ, ಪುಟ್ಟ ಮಕ್ಕಳು ಎಲ್ಲಿ ಆಡುತ್ತಿದ್ದವು? ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಡುತ್ತಿದ್ದವು. ನೆಕ್ಸ್ಟ್ ಕ್ವೆಶನ್, ಜೀವಿಗಳು ಉಸಿರಾಡಲು ಏನು ಬೇಕು? ಜೀವಿಗಳು ಉಸಿರಾಡಲು ಗಾಳಿ ಬೇಕು. ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್. ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ದೀಸ್ ಇನ್ 2 or 3 sentences. ದ ಫಸ್ಟ್ ಒನ್, ವಿದ್ಯೆ ಎಲ್ಲರಿಗೂ ನುಡಿದ ಹಿತವಚನವೇನು? ಆನ್ಸರ್, ವಿದ್ಯೆ ಎಲ್ಲರಿಗೂ ನುಡಿದ ಹಿತವಚನವೇನೆಂದರೆ, ಗೆಳೆಯರೇ, ತುಂಬಿದ ಕೊಡ ತುಳುಕುವುದಿಲ್ಲ. ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ನಮ್ಮ ಬಾಯಿಂದ ಯಾವುದೇ ಅಹಂಕಾರದ ಮಾತುಗಳು ತುಳುಕಲಾರವು. ಸಮಾನತೆಯಿಂದ ಬದುಕೋಣ. ಐ ವಿಲ್ ರೀಡ್ ಒನ್ಸ್ ಅಗೇನ್. ವಿದ್ಯೆ ಎಲ್ಲರಿಗೂ ನುಡಿದ ಹಿತವಚನವೇನೆಂದರೆ, ಗೆಳೆಯರೇ, ತುಂಬಿದ ಕೊಡ ತುಳುಕುವುದಿಲ್ಲ. ಎಲ್ಲರೂ ವಿದ್ಯಾವಂತರಾಗಬೇಕು. ಆಗ ನಮ್ಮ ಬಾಯಿಂದ ಯಾವುದೇ ಅಹಂಕಾರದ ಮಾತುಗಳು ತುಳುಕಲಾರವು. ಸಮಾನತೆಯಿಂದ ಬದುಕೋಣ. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶನ್. ಗುರುಪುರ ಹೇಗೆ ಶೋಭಿಸುತ್ತಿತ್ತು? ಆನ್ಸರ್, ಗುರುಪುರದಲ್ಲಿ ಅಂದು ಹಬ್ಬದ ದಿನ ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ಐ ವಿಲ್ ರೀಡ್ ದ ಆನ್ಸರ್ ಒನ್ಸ್ ಅಗೇನ್. ಗುರುಪುರದಲ್ಲಿ ಅಂದು ಹಬ್ಬದ ದಿನ ಊರಿನ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಶೃಂಗಾರ ಮಾಡಿದ್ದರು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದರು. ಬಗೆ ಬಗೆಯ ವಿಶೇಷ ಅಡುಗೆ ಎಲ್ಲರ ಮನೆಗಳಲ್ಲಿ ತಯಾರಾಗುತ್ತಿತ್ತು. ನಾವು ಲೆಟ್ಸ್ ಸಿ. ಈ ಪಾಠದಿಂದ ಮಾದರಿಯಂತೆ ಜೋಡಿ ಪದಗಳನ್ನು ಹುಡುಕಿ ಬರೆಯಿರಿ. ಓಕೆ, ಜೋಡಿ ಪದಗಳು ಮೀನ್ಸ್ ಪೇರಿಂಗ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಬ್ರೆಡ್ ಅಂಡ್ ಬಟರ್. ಓಕೆ, ದೇ ಹ್ಯಾವ್ ಗಿವನ್ ಮಳೆ ಬೆಳೆ. ಯು ನೀಡ್ ಟು ಸರ್ಚ್ ಫ್ರಮ್ ದ ಲೆಸನ್ ಯಾರು ಹೆಚ್ಚು ಅಂಡ್ ಯು ನೀಡ್ ಟು ರೈಟ್ ದೋಸ್ ಪೇರಿಂಗ್ ವರ್ಡ್ಸ್. ಓಕೆ, ಜೋಡಿ ಪದ ಮಳೆ ಬೆಳೆ. ದೇ ಹ್ಯಾವ್ ಗಿವನ್ ದಿಸ್ ಎಕ್ಸಾಂಪಲ್. ದ ಫಸ್ಟ್ ಒನ್ ಲೆಟ್ಸ್ ಸಿ. ತಳಿರು ತೋರಣ, ರೋಗ ರುಜಿನ, ಧವಸ ಧಾನ್ಯ, ಗಿಡ ಮರ. ಓಕೆ, ತಳಿರು ತೋರಣ, ರೋಗ ರುಜಿನ, ದವಸ ಧಾನ್ಯ, ಗಿಡ ಮರ. ನಾವು ಲೆಟ್ಸ್ ಸಿ. ಕೊಟ್ಟಿರುವ ಪದಗಳನ್ನು ಉಚ್ಚರಿಸುತ್ತಾ ನಕಲು ಮಾಡಿರಿ. ದೇ ಹ್ಯಾವ್ ಗಿವನ್ ಸಮ್ ವರ್ಡ್ಸ್ ಹಿಯರ್. ಯು ನೀಡ್ ಟು ಟೆಲ್ ದೋಸ್ ವರ್ಡ್ಸ್ ಆ್ಯಂಡ್ ಯು ನೀಡ್ ಟು ಪ್ರಾಕ್ಟೀಸ್ ದೋಸ್ ವರ್ಡ್ಸ್. ಓಕೆ, ಬಣ್ಣ ಬಣ್ಣದ, ಬಗೆ ಬಗೆಯ, ಘಮ ಘಮ, ಪುಟ್ಟ ಪುಟ್ಟ. ಬಣ್ಣ ಬಣ್ಣದ, ಬಗೆ ಬಗೆಯ, ಘಮ ಘಮ, ಪುಟ್ಟ ಪುಟ್ಟ.
ನಾವು ಲೆಟ್ಸ್ ಸಿ ಭಾಷಾ ಚಟುವಟಿಕೆ. ಸಂಬಂಧ ಸೂಚಕ ಪದಗಳನ್ನು ಬರೆಯಿರಿ. ಸಂಬಂಧ ಸೂಚಕ ಮೀನ್ಸ್ ರಿಲೇಶನ್ಶಿಪ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ದೇ ಹ್ಯಾವ್ ಗಿವನ್ ಅಪ್ಪ, ಅಮ್ಮ, ಫಾದರ್, ಮದರ್. ಇನ್ ದ ಸೇಮ್ ವೇ ಯು ನೀಡ್ ಟು ರೈಟ್ ಫಾರ್ ಅದರ್ ವರ್ಡ್ಸ್. ದ ಫಸ್ಟ್ ಒನ್, ಅತ್ತೆ, ಮದರ್ ಇನ್ ಲಾ. ಮಾವ, ಫಾದರ್ ಇನ್ ಲಾ. ಓಕೆ, ಅತ್ತೆ, ಮಾವ. ಚಿಕ್ಕಪ್ಪ, ಚಿಕ್ಕಮ್ಮ. Chikkappa means younger brother of your father or the husband of your mother's younger sister. Okay, Chikkamma means younger sister of your mother or wife of your father's younger brother. Okay, Doddamma, Doddappa. Doddamma means elder sister of your mother. Doddappa means elder brother of your father. Anna, Tangi. Anna means brother, Tangi means sister. Okay, this is the end of the video. If you like this video, please subscribe to my channel.